ಮಾನವನು ಭೂಮಿಯನ್ನು ಬಿಟ್ಟು ಹೊರಟಾಗ ಅವನೊಂದಿಗೆ ನೈತಿಕತೆಯೂ ಹೊರಡುತ್ತದೆ, ಅಥವಾ ನೈತಿಕತೆ ಭೂಮಿಯ ಗುರುತ್ವಾಕರ್ಷಣೆಯಷ್ಟೇ ಸೀಮಿತವೇ? ಈ ಪ್ರಶ್ನೆಯೇ ಎಸ್.ಎಲ್. ಭೈರಪ್ಪ ಅವರ ಅದ್ಭುತ ಕಾದಂಬರಿ ಯಾನದ ಹೃದಯ. ಭೈರಪ್ಪ ಅವರ ಹೆಚ್ಚಿನ ಕಾದಂಬರಿಗಳು ಸಮಾಜ, ಇತಿಹಾಸ ಮತ್ತು ಮಾನವನ ಸಂಬಂಧಗಳನ್ನು ಕೇಂದ್ರವಾಗಿಟ್ಟುಕೊಂಡಿರುತ್ತವೆ. ಆದರೆ ಯಾನ ಕನ್ನಡ ಸಾಹಿತ್ಯದಲ್ಲಿ ಅಪರೂಪದ ವೈಜ್ಞಾನಿಕ ಚಿಂತನೆಯ ಕಾದಂಬರಿಯಾಗಿ ವಿಭಿನ್ನ ಸ್ಥಾನ ಪಡೆದಿದೆ. ಕಥೆಯಲ್ಲಿ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯಾದ ಇಸ್ರೋ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸುತ್ತದೆ. ಖಗೋಳ ಭೌತವಿಜ್ಞಾನಿ ಸುದರ್ಶನ್ ಮತ್ತು ಭಾರತೀಯ ವಾಯುಪಡೆಯ ಸಾಹಸಿ ಪೈಲಟ್ ಉತ್ತರ ಅವರನ್ನು ಸುಮಾರು 4.6 ಜ್ಯೋತಿರ್ವರ್ಷ ದೂರದಲ್ಲಿರುವ ಪ್ರಾಕ್ಸಿಮಾ ಸೆಂಟೌರಿಸ್ ನಕ್ಷತ್ರ ಮಂಡಲದತ್ತ ಕಳುಹಿಸಲಾಗುತ್ತದೆ. ಆದರೆ ಇದು ಸಾಮಾನ್ಯ ಅಂತರಿಕ್ಷ ಯಾನವಲ್ಲ, ಇದು ಹಿಂದಿರುಗುವ ಯಾನವೂ ಅಲ್ಲ. ಅವರು ಮತ್ತೆ ಭೂಮಿಗೆ ಬರುವುದಿಲ್ಲ, ಮಾನವ ವಂಶದ ಭವಿಷ್ಯವನ್ನು ನಿರ್ಮಿಸುವುದು. ಇಲ್ಲಿಯೇ ಭೈರಪ್ಪ ಅವರು ಗಂಭೀರ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತಾರೆ. ಭೂಮಿಯಲ್ಲಿ ಹುಟ್ಟಿದ ವಿವಾಹ, ಕುಟುಂಬ ಸಂಬಂಧಗಳು ಮತ್ತು ನೈತಿಕ ಮೌಲ್ಯಗಳು ಅಂತರಿಕ್ಷದಲ್ಲಿಯೂ ಅದೇ ರೀತಿಯಲ್ಲಿ ಅನ್ವಯವಾಗುತ್ತವೆ. ಈ ಪ್ರಶ್ನೆಗೆ ಲೇಖಕರು ನೇರ ಉತ್ತರ ನೀಡುವುದಿಲ್ಲ, ಬದಲಾಗಿ ಓದುಗರನ್ನೇ ಆಳವಾಗಿ ಯೋಚಿಸುವಂತೆ ಮಾಡುತ್ತಾರೆ. ಈ ಕಾದಂಬರಿ ಮತ್ತೊಂದು ವಿಶೇಷತೆ ಏನೆಂದರೆ ಅದರ ಹಿಂದೆ ಇರುವ ಅಪಾರ ಸಂಶೋಧನೆ. ಅಂತರಿಕ್ಷ ತಂತ್ರಜ್ಞಾನ, ಜೀವಶಾಸ್ತ್ರ ಮತ್ತು ಮಾನವ ಮನೋವಿಜ್ಞಾನ ಈ ಎಲ್ಲವನ್ನೂ ಆಳವಾಗಿ ಅಧ್ಯಯನ ಮಾಡಿದ ಭೈರಪ್ಪನವರು ಈ ಕೃತಿಯನ್ನು ರಚಿಸಿದ್ದಾರೆ. ಆದ್ದರಿಂದ ಯಾನ ಕೇವಲ ವೈಜ್ಞಾನಿಕ ಕಾದಂಬರಿಯಲ್ಲ, ಅದು ಮಾನವನ ಮನಸ್ಸು, ಸಂಬಂಧಗಳು ಮತ್ತು ನೈತಿಕತೆಯ ಮಿತಿಗಳನ್ನು ಪ್ರಶ್ನಿಸುವ ತಾತ್ವಿಕ ಕೃತಿ. ವಿಜ್ಞಾನವನ್ನು ಇಷ್ಟಪಡುವವರಾಗಲಿ ಅಥವಾ ಭೈರಪ್ಪನವರ ಸಾಹಿತ್ಯದ ಅಭಿಮಾನಿಯಾಗಿರಲಿ, ಯಾನ ನಿಮ್ಮನ್ನು ಯೋಚಿಸುವಂತೆ ಮಾಡುವ ಕಾದಂಬರಿಯಾಗಿದೆ. ಇದು ಕೇವಲ ಬಾಹ್ಯಾಕಾಶದ ಯಾನವಲ್ಲ, ಮಾನವನ ಅಂತರಂಗದ ಯಾನವಾಗಿದೆ.